ನಮಸ್ಕಾರ ಹರಿಹರ, ನಿಮಗೊಂದು ಇನ್ಫಾರ್ಮೇಶನ್ಸ್ ವಿಡಿಯೋ ಆಗಿರುತ್ತೆ. ನಾನು ದಾವಣಗೆರೆಯಿಂದ ಹರಿಹರ ಬರ್ಬೇಕಾದ್ರೆ ಬೈಪಾಸ್ ನೋಡ್ತಾ ಇರ್ಬೋದು. ಈ ಬೈಪಾಸ್ ಸರೌಂಡಿಂಗ್ ಅಲ್ಲೇ ನಿಮಗೆ ಒಂದು ಹೇಳ್ಬೇಕಪ್ಪ ನಾಟಿ ಕೋಳಿ ಹಿಡ್ಕೊಂಡಿದ್ರು. ಮತ್ತೆ ಕೋಳಿ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ಒಳ್ಳೊಳ್ಳೆ ಬ್ರೀಡ್ ಕೂಡ ಬಂದಿದೆ. ಅವ್ರ ಹತ್ರನೇ ಪರಿಚಯ ಮಾಡಿಸ್ಕೊಟ್ಟು ಏನೇನು ಇನ್ಫಾರ್ಮೇಶನ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಕದ್ರೇಶ್ ಸರ್. ಏನ್ ಸರ್? ಕದ್ರೇಶ್ ಅಂತ. ಯಾವ ಊರಿಂದ ಬಂದಿರ ಸರ್ ನೀವು? ನಮ್ಮ ತಮಿಳ್ನಾಡಿಂದ ಬರ್ತಾರೆ. ಇವು ಕೋಳಿಗಳೆಲ್ಲ ಯಾವ ಬ್ರೀಡ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಒಂದು ಗಿರಿರಾಜ, ಓಕೆ, ಸ್ಯಾಲಂ ಫೈಟರ್ ಇರ್ಬೋದು, ಗಿರಿರಾಜ, ಸ್ಯಾಲಂ ಫೈಟರ್, ಮತ್ತೆ ಸೋನಾಲಿ, ಓಕೆ, ಮತ್ತೆ ಟರ್ಕಿ ಕೋಳಿಗಳು. ಟರ್ಕಿ ಕೋಳಿಗಳು ಸರ್, ಇದು ಟರ್ಕಿ ನೋಡ್ತಾ ಇರ್ಬೋದು, ಟರ್ಕಿ ಕೋಳಿಗಳು. ಟರ್ಕಿ. ನೆಕ್ಸ್ಟ್ ಸರ್ ಅದು ನಾಟಿ ಕೋಳಿ ಅಲ್ಲ? ಇದು ನಾಟಿ, ಸೋನಾಲಿ ನಾಟಿ. ಯಾವ್ದು ಬರುತ್ತೆ ಸರ್ ಹೆಸರು? ಇದು ಸೋನಾಲಿ ನಾಟಿ ಸರ್. ಸೋನಾಲಿ ನಾಟಿ ಅಂತ. ಹೌದೌದು. ಇದೆಲ್ಲ ನೀವೆಲ್ಲ ನಿಮ್ದು ಓನ್ ಬ್ರೀಡಿಂಗ್ ಇರೋದು? ಇಲ್ಲ ಸರ್, ನಮ್ದು ಓನ್ ಬ್ರೀಡ್ ಇಲ್ಲ, ಅಲ್ಲಿ ಇದ್ದಾವೆ ಮಾರ್ಕೆಟ್ ಅಲ್ಲಿ ತಗೊಬಂದು ಮಾಡ್ತೀವಿ. ಒಂದು ನೀವು ಹೇಳ್ಬೇಕಂದ್ರೆ ಎಲ್ಲ ಪ್ಯೂರ್ ಬ್ರೀಡ್ ಸರ್ ಇವೆಲ್ಲ? ಪ್ಯೂರ್ ಬ್ರೀಡ್ ಸರ್. ಇದು ಟರ್ಕಿ ಬ್ರೀಡ್, ಸೋನಾಲಿ, ಓಕೆ, ಮತ್ತೆ ಸ್ಯಾಲಮ್, ಗಿರಿರಾಜ, ಅವೆಲ್ಲ ಒರಿಜಿನಲ್ ಬ್ರೀಡ್. ಕಡಕ್ನಾಥ್ ಬರ್ತದೆ, ಈಗ ಮರಿಯಲ್ಲಿ ಇಲ್ಲ. ಈಗ ಸದ್ಯಕ್ಕೆ ಸ್ಟಾಕ್ ಇಲ್ಲ ನಿಮ್ಮ ಹತ್ರ? ಕಡಕ್ನಾಥ್ ಸಿಗುತ್ತೆ? ಕಡಕ್ನಾಥ್ ಸಿಗುತ್ತೆ ಸರ್. ನೀವು ಇಲ್ಲಿ ನಮ್ಮ ಹರಿಹರದ ಈಗ ಮೇನ್ ಸರ್ಕಲ್ ಇಂದ ಬೈಪಾಸ್ ಇಂದ ಡೈಲಿ ಇರ್ತಾರೆ ಹೆಂಗೆ ಸರ್? ಸರ್ ನಾವು ಡೈಲಿ ಇರ್ತೀವಿ ಸರ್. ಇವಾಗ ಬಂದಿದೀವಿ ವ್ಯಾಪಾರದ, ಇಲ್ಲಿ ಇರ್ತೀವಿ, ಇಲ್ಲಾಂದ್ರೆ ಬೇರೆ ಕಡೆ ಸಿನಿಮಾ ಹೋಗ್ತೀವಿ, ಬಳ್ಳಾರಿ ಹೋಗ್ತೀವಿ. ಆಗ್ತಾ ಇರ್ತೀರಿ ನೀವು? ಒಂದೇ ಕಡೆ ಶಿಫ್ಟ್ ಇರೋದಿಲ್ಲ? ಒಂದೇ ಕಡೆ ಇಲ್ಲ. ಓಕೆ, ನೋಡ್ತೀವಿ ಸರ್. ಅದೇ ವ್ಯಾಪಾರ ಬಂದು ಆರ್ಡರ್ ಕೊಟ್ರೆ ನಾವು ಕೊಡ್ತೀವಿ. ಅಂದ್ರೆ ನಿಮ್ಗೆ ಏನಾದ್ರು ಕೋಳಿಗಳು ಬೇಕಪ್ಪ ಅಂದ್ರೆ ನಿಮಗೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಇದ್ ಮಾಡ್ಕೊಡ್ತೀರಾ? ನೋಡ್ತಾ ಇರ್ಬೇಕು ನೀವು ಏನಾದ್ರು ಕೋಳಿಗಳು ನೋಡ್ತಾ ಇರ್ಬೇಕು, ಕಲೆಕ್ಷನ್ಸ್ ತೋರಿಸ್ಕೊಡ್ತಾ ಇದೀನಿ. ಇದು ಹೇಳ್ಬೇಕಂದ್ರೆ ಬಹಳ ಕೋಳಿಗಳು ಇದಾವೆ. ರಿಯಾಲಿಟಿ ಹೆಸರು ಇವ್ರಿಗೆ ಗೊತ್ತಿರೋ, ನಮಗಂತೂ ಗೊತ್ತಿರಾ. ಇದು ನೋಡ್ತಾ ಇರ್ಬೋದು ಎಷ್ಟು ಪ್ಯೂರ್ ಬ್ರೀಡ್ ಇದೆ. ಏನ್ ಸರ್ ಇದು? ಇದು ಸೋನಾಲಿ ನಾಟಿ. ಸೋನಾಲಿ ನಾಟಿ ಅಂತ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಕೋಳಿಗಳು. ಸರ್ ಈ ರೇಟ್ ಏನಿರ್ಬೋದು ಸರ್ ಈಗ? ಈಗ ಇದು 1250 ರೂಪಾಯಿ 300 ರೂಪಾಯಿ ಹೇಳ್ತೀವಿ. ಓಕೆ, 100 ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಬಿಡ್ತೀರಾ? ಒಂದು ರೇಟ್ ಫಿಕ್ಸ್ ಇರೋದಿಲ್ಲ, ಲಾಟ್ ಹೆಚ್ಚು ಕಡಿಮೆ ಕೊಟ್ಬಿಡ್ತೀರಾ. ಇದು ಸರ್ ಏನ್ ರೇಟ್ ಇರ್ಬೋದು? ಇದು 1200 ರೂಪಾಯಿ ಸರ್ ಜೊತೆ. 1200 ರೂಪಾಯಿ ಜೊತೆ? ಹೌದು ಸರ್. ಏನಂತ ಈ ಕೋಳಿ ಹೆಸರು? ಇವು ಟರ್ಕಿ ಕೋಳಿ. ಟರ್ಕಿ ಕೋಳಿ 1200. ಅದೇ ನೀವು ಹೊರಡೆ ತಗೊಳಕ್ ಹೋದ್ರೆ ಎಷ್ಟು ತಗೊಬಹುದು? ನಾವು ತಗೊಳ್ಳಿಲ್ಲ ಸರ್. ನೀವಲ್ಲ, ಯಾರು ಮಾರುಕಟ್ಟೆಗೆ ಮಾಡ್ತಾ ಇರ್ತಾರಲ್ಲ, ಅದಕ್ಕೂ ಇದು ಕಂಪೇರಿಟಿವ್ ಅಂದ್ರೆ ನಿಮ್ಮ ಹತ್ರ ಕಡಿಮೆ ಸಿಗುತ್ತಾ ಯಾವ ತರ ಅಂತ ಕೇಳ್ತಾ ಇಲ್ಲ. ನೀವು ದೊಡ್ಡದು ನೀವು ಸಾಕಿದ್ಮೇಲೆ ನೀವು ಮಾರ್ಕೆಟಿಂಗ್ ಮಾಡೋದು, ನಾವು ಮಾಡಲ್ಲ ಆಯ್ತಾ. ನೀವು ಬೇಕಾದ್ರೆ ಸಾಕೋದಕ್ಕೆ ನಾವು ಕೊಡ್ತೀವಿ ಸರ್. ಸರಿ ಸರ್, ಓಕೆ. ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಓಕೆ ಓಕೆ. ನೆಕ್ಸ್ಟ್ ಕೋಳಿ ಬಗ್ಗೆ ಇದು ಯಾವ್ದು ಕೋಳಿ? ಇದು ಸೋನಾಲಿ ಸರ್. ಸೋನಾಲಿ ಅಂತ ಹೇಳ್ಬಿಟ್ಟು. ಹೌದೌದು ಸರ್. ಏನ್ ರೇಟ್ ಇದೆ ಇದು? ಇದು 450 ರೂಪಾಯಿ ಸರ್ ಜೊತೆ. 450 ರೂಪಾಯಿ ಜೊತೆ. ಹೌದು. ನೀವು ಇನ್ನ ದೊಡ್ಡದು ಆಗ್ತಾವಲ್ಲ? ಅದೇ ಬ್ರೀಡ್ ಆ ತರ ಆಗುತ್ತೆ. ಓಕೆ, ಆ ಸೈಜ್ ದೊಡ್ಡದಾಗುತ್ತೆ. ಹೌದು ಸರ್. ಇದು ಇನ್ನ ದೊಡ್ಡದಾಗುತ್ತೆ ಸರ್. ಇನ್ನ ದೊಡ್ಡದಾಗುತ್ತಾ? 1 ಕೆಜಿ ಅದ, ಈಗ 1.5 ಕೆಜಿ ಆಯ್ತು. ಇವಾಗ ಎಷ್ಟು ತಿಂಗಳು ಇದಾವೆ ಕೋಳಿ? ಅದು ಒಂದು 3.5 ತಿಂಗಳು. 3.5 ತಿಂಗಳು ಅಷ್ಟೇ. 3 ತಿಂಗಳು 4 ತಿಂಗಳು ಆಯ್ತು. ಓಕೆ, ಇವ್ರು ಎಷ್ಟು ತಿಂಗಳು ಸರ್ ಇದು? ಇದೆಲ್ಲ 1 ತಿಂಗಳು 1.5 ತಿಂಗಳು ಸರ್ ಅಷ್ಟೇ. 40 ದಿನ ಮರಿ ಇದೆ. ಅಂದ್ರೆ ಎಷ್ಟು ದಿವಸ ಬೆಳಿತಾವೆ ಕೋಳಿಗಳೆಲ್ಲ? 3 ತಿಂಗಳು ಸರ್. 3 ತಿಂಗಳಿಗೆ ದೊಡ್ಡದು ಒಳ್ಳೆ ಸೈಜು ಆಗ್ತವೆ. ಓಕೆ, ನೆಕ್ಸ್ಟ್ ಕೋಳಿ ಸರ್? ಇದು ಸೇಲಂ ಸರ್. ಸೇಲಂ? ಹೌದು ಸರ್, ಸೇಲಂ ಕೋಳಿ ಇದು. ಓಕೆ, ಫೈಟರ್ ಒರಿಜಿನಲ್ ಬ್ರೀಡ್ ಇದು. ಒರಿಜಿನಲ್ ಬ್ರೀಡ್, ಫೈಟರ್ ಬ್ರೀಡ್ ಅಂತಾರೆ ಇದಕ್ಕೆ. ಫೈಟರ್ ಇದು ಅದರಲ್ಲಿ ಒರಿಜಿನಲ್ ಅಂದ್ರೆ ಇನ್ನ ಪ್ಯೂರ್ ಒರಿಜಿನಲ್ ಬರ್ತದೆ, ಅದರಲ್ಲಿ ಸ್ವಲ್ಪ ಒಂದು ಕಡಿಮೆ ಇದೆ. 1% ತರ ಕಡಿಮೆ ಇರುತ್ತೆ. 1% ಕಡಿಮೆ. ಓಕೆ, ಅದೇ ತರ ಬರ್ತದೆ. ಸೇಲಂ ಫೈಟರ್ ಕೋಳಿ ತರ ಬರುತ್ತೆ. ಏನ್ ಹೇಳ್ತೀರಾ ಇದು ಪೇರ್ ಕೋಳಿ ರೇಟ್? ಇದು ಒಂದ್ ಜೊತೆ 900 ರೂಪಾಯಿ ಹೇಳ್ತೀವಿ ಸರ್. ಒಂದ್ ಜೊತೆ 900 ರೂಪಾಯಿ? ಹೌದು ಸರ್. 450 ರೂಪಾಯಿ ಒಂದ್ ಪೀಸ್. 450 ಒಂದು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಫಿಕ್ಸ್ ಅಂತ ಏನಿಲ್ಲ, ಬೇಕಪ್ಪ ಅಂದ್ರೆ 100% ತಗೊಳೋರಾಗಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ. ಓಕೆ, ನೆಕ್ಸ್ಟ್ ಕೋಳಿ ಸರ್? ಇದು ಗಿರಿರಾಜ ಸರ್. ಗಿರಿರಾಜ? ಹೌದು ಸರ್. ಇದು 300 ರೂಪಾಯಿ ಜೊತೆ ಹೇಳ್ತೀವಿ, ಆದ್ರೆ ಹೆಚ್ಚು ಕಡಿಮೆ ಸೈಜ್ ಮೇಲೆ. ಸೈಜ್ ಬಂದ್ರೆ 50 ರೂಪಾಯಿ ಜಾಸ್ತಿ ಆಗುತ್ತೆ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ಸೈಜಸ್ ಮೇಲೆ ರೇಟ್ ವೇರಿಯೇಷನ್ ಆಗುತ್ತೆ. ಹೌದೌದು, ಯಾಕಂದ್ರೆ ಒಂದೇ ಸೈಜ್ ತಗೊಂಡ್ ಕೊಡಕ್ ಆಗಲ್ಲ ಸರ್, ಆಯ್ತಾ. ಅಲ್ಲಿ ಸಿಕ್ಕಾಪಟ್ಟ ಇದಾಗುತ್ತೆ. ನಿಜಾನೇ ಬಿಡ್ರಿ. ಇವಾಗ ದೊಡ್ಡ ಅಂತಂದ್ರೆ ರೇಟ್ ಜಾಸ್ತಿನೇ. ಮತ್ತೆ ಇವಾಗ ಕುರಿ ಒಂದ್ ಮರಿ ಕಡಿಮೆ ರೇಟ್, ದೊಡ್ಡ ಜಾಸ್ತಿ ರೇಟ್. ಅದೇ ತರ ಎಲ್ಲಾ ಬ್ರೀಡ್ ಅಲ್ಲಿ ಇದ್ದೇ ಇರುತ್ತೆ. ನೋಡ್ತಾ ಇರ್ಬೋದು. ಕೋಳಿಗಳು ಕಲೆಕ್ಷನ್ಸ್ ಇರೋಂಥದ್ದು ಇಷ್ಟೇ ಸ್ಟಾಕ್ ಇರೋದು ಇನ್ನ ಇದೆಯಾ ಸರ್ ನಿಮ್ಮ ಹತ್ರ? ಇದೆ ಸರ್. ಅಲ್ಲಿ ಬಂದು ಬಾತು ಕೋಳಿ, ಗಿನಿ ಪೋಲ್ ಆಯ್ತು ಸರ್. ಬನ್ನಿ ಸರ್ ತೋರಿಸಿ. ಇದು ಗಿನಿ ಪೋಲ್ ಸರ್. ಓಕೆ, ಹಾವು ಮನೆ ಹತ್ರ ಹಾವು ಹುಳಾಪಡಿ ಏನು ಬರಲ್ಲ. ಓಕೆ, ಸೌಂಡ್ ಹಿಂಗ್ ಬಿಡ್ತದೆ. ಇದು 500 ರೂಪಾಯಿ ಸರ್ ಜೋಡಿ. 500 ರೂಪಾಯಿ ಜೋಡಿ ಹೇಳ್ತಾ ಇದ್ದೀವಿ. ಜೋಡಿ ಹೇಳ್ತೀವಿ ಸರ್. ಹೆಚ್ಚು ಕಡಿಮೆ ಬಿಡ್ತೀರಾ? ರೇಟ್ ಮೇಲೆ ಮತ್ತೆ ಸೈಜಸ್ ಮೇಲೆ ರೇಟ್ ಚೇಂಜ್ ಆಗುತ್ತೆ. ಓಕೆ ಸರ್. ಮತ್ತೆ ಬಾತು ಕೋಳಿ ಆಯ್ತು ಸರ್. ಬಾತು ಕೋಳಿ ತೋರಿಸ್ಬಿಡಿ ಸರ್. ಇದು ಹಂಸ ಬಾತು ಸರ್. ನೋಡ್ತಾ ಇರ್ಬೋದು ಬಾತಿಗಳು ಎಷ್ಟು ಚೆನ್ನಾಗಿದಾವೆ. ಇದು ಹಂಸ ಬಾತು.
ಏನಂತಾರೆ ಸರ್ ಈ ಬ್ರೀಡಿಗೆ? ಹಂಸ ಬಾತ್. ಬಾತ್ ಅಂತ ನೋಡ್ತಾ ಇರೋದು ಬಾತಿ ಕೋಳಿ. ಇವು ಎಷ್ಟು ಹೇಳ್ತೀರಾ ಸರ್ ಪೇರು? ಇದು 500 ರೂಪಾಯಿ ಮಾಡ್ತೀವಿ ಸರ್, ಹೇಳ್ತೀವಿ. ಓಕೆ, ನಾವು ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ, ಸೈಜ್ ಸ್ವಲ್ಪ ಕಡಿಮೆ ಇರ್ತದೆ. ಓಕೆ, ಅದೇ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಸೈಜಸ್ ಮೇಲೆ ವೇರಿಯೇಷನ್ ಆಗುತ್ತೆ. ಹೌದು ಸರ್. ನೋಡ್ತಾ ಇದ್ರಲ್ಲ ಗೈಸ್, ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಪ್ಯೂರ್ ಬ್ರೀಡ್ ಮತ್ತೆಲ್ಲ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳು ಇಲ್ಲಿ ನೋಡ್ತೀರಾ. ಮೇನ್ ನಮ್ಮ ಹರಿಹರ ಬೈಪಾಸ್ ಪಕ್ಕದಲ್ಲಿ ಇರೋಂಥದ್ದು. ಇವರು ಎಲ್ಲಿಂದ ಬಂದಿದ್ರಂತ ಸರ್ ನೀವು? ನಾವು ತಮಿಳ್ನಾಡಿಂದ ಬಂದಿದಾರಂತ ತಿಳಿಸ್ಕೊಡ್ತದೆ. ನಿಮ್ಗೆ ಏನಾದ್ರು ಕೋಳಿಗಳು ಬೇಕಪ್ಪ ಅಂದ್ರೆ ಬಂದು ಇಲ್ಲಿ ತಗೊಬಹುದು ಗೈಸ್. ಅಲ್ಲಂತೂ ನೋಡಿದ್ರಿ ಫಸ್ಟ್ ಕಲೆಕ್ಷನ್ಸ್. ಇವಾಗ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಫುಲ್ ತುಂಬಿಸ್ಬಿಟ್ಟಾರೆ ಕೋಳಿಗಳು. ಸರ್ ಇವೆಲ್ಲ ಯಾವ ಬ್ರೀಡ್? ಇವೆಲ್ಲ ಗಿರಿರಾಜ ಸರ್. ಗಿರಿರಾಜ ಎಲ್ಲ ಗಿರಿರಾಜ ನೋಡ್ತಾ ಇರ್ಬೋದು. ಎಲ್ಲ ಚಿಕ್ಕವು ಸ್ವಲ್ಪ ದೊಡ್ಡವು ಎಲ್ಲ ಮಿಕ್ಸ್ ಇದಾವಲ್ಲ ಸರ್? ಹೌದು ಸರ್, ಎಲ್ಲ ಒಂದೇ ಸೈಜ್ ಸರ್. ಒಂದೇ ಸೈಜ್? ಓಕೆ, ಗಿರಿರಾಜ. ಅದು ಹಿಂದ್ಗಡೆ ಇರೋದು ಸರ್? ಅದು ಗಿರಿರಾಜನೇ. ಅದು ಗಿರಿರಾಜ. ಮತ್ತೆ ಸೋನಾಲಿ ಆಯ್ತು ಸರ್. ಸೋನಾಲಿ, ಓಕೆ, ಆ ಕಡೆ ಸೈಜ್ ಅಲ್ಲಿ ಇರೋಂಥದ್ದು. ಸರ್ ನಿಮ್ ನಂಬರ್ ನಮ್ಮ ನಂಬರ್ ಅಲ್ಲಿ ಆಯ್ತು ಸರ್, ನೋಡಿ ನೋಡ್ತಾ ಇರ್ಬೋದು. ನಾನು ಡಿಸ್ಪ್ಲೇ ಮಾಡಿ ನಂಬರ್ ತೋರಿಸ್ಕೊಡ್ತಾ ಇದೀನಿ. ನೀವು ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎನಿ ಟೈಮ್ ನೀವು ಕೋಳಿ ಬೇಕಾದ್ರೆ ನಮ್ಮ ಹರಿಹರದಲ್ಲಿ ಬೇಕಪ್ಪ ಅಂದ್ರೆ ಕೊಡ್ತೀರಾ ನೀವು ಹೇಳ್ಬೇಕಪ್ಪ ಅಂದ್ರೆ. ಅಕಸ್ಮಾತ್ ಫೋನ್ ಮಾಡ್ಕೊಂಡ್ ಬನ್ನಿ, ನೀವು ಇಲ್ಲಿ ಬರ್ಬೇಕಂತ ಇದ್ರೆ ಕೂಡ ಹೇಳ್ತಾ ಇದೀನಿ. ಯಾರನ್ನ ಇಲ್ಲಿ ಬರ್ತಾ ಇದೀನಿ ಅಂದ್ರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಿಮ್ಗೆ ಒಂದು ಈಸಿ ರೂಟ್ ಆಗುತ್ತೆ. ಯಾಕಂದ್ರೆ ಅವರು ಇದು ಒಂದೇ ಸೈಡ್ ಇರೋದಿಲ್ಲ, ಶಿವಮೊಗ್ಗ, ಬಳ್ಳಾರಿ ಸರೌಂಡಿಂಗ್ ಹೋಗ್ತಾ ಇರ್ತಾರೆ. ಡಿಪೆಂಡ್ಸ್ ಅವ್ರ ಮಾರ್ಕೆಟ್ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದೀನಿ, ತೋರಿಸ್ಕೊಟ್ಟಿದ್ದೀನಿ. ಇದೇ ತರ ವಿಡಿಯೋಗೋಸ್ಕರ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ. ಈ ಆದಷ್ಟು ವಿಡಿಯೋಗಳು ಯಾರು ಈ ಬ್ರೀಡಿಂಗ್ ಮಾಡ್ಬೇಕಂತ ಹೇಳ್ತಾರಲ್ಲ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.